ಇದೇ ಜಾಗದಲ್ಲಿ ಶಂಕರ್ ನಾಗ್ ಅವರು ಆಟೋವನ್ನು ನಿಲ್ಲಿಸ್ಕೊಂಡಿರೋದು ಗೊತ್ತಲ್ಲ, ದೊಡ್ಡ ಗಣಪತಿ ದೇವಸ್ಥಾನ ಎದುರುಗಡೆನೆ. ಇಲ್ಲಿ ಶಂಕರ್ ನಾಗ್ ಅವರ ಅಮ್ಮ ಮತ್ತು ತಂಗಿ ನಡ್ಕೊಂಬರ್ತಾ ಇರ್ತಾರೆ. ಇನ್ನು ಈ ಜಾಗದಲ್ಲೇ ಸುಂದರ್ ಕೃಷ್ಣ ಅರಸ್ ಅವರು ಮದುವೆ ಆಗ್ತೀನಿ ಅಂತ ಒಂದು ಹುಡುಗಿನ ಹುತ್ತದ ಹತ್ರ ಕರ್ಕೊಂಬರೋದು ಇದೇ ಜಾಗ. ಇಲ್ಲಿ ಆರ್ಟಿಫಿಷಿಯಲ್ ಹುತ್ತ ಇರುತ್ತೆ. ಇವತ್ತು ನಾನು ನಿಮಗೆ ಆಟೋ ಕಥೆನೇ ಹೇಳ್ತಾ ಇದ್ದೀನಿ. ಆಟೋ ಕಥೆ ಅಲ್ಲ, ಆಟೋ ರಾಜನ ಕತೆ. ನಿಮಗೆಲ್ಲ ಗೊತ್ತಿರ್ಬೋದು, 1980ರಲ್ಲಿ ರಿಲೀಸ್ ಆದಂತಹ ಆಟೋ ರಾಜ ಸಿನಿಮಾ, ನಮ್ಮ ಶಂಕರಣ್ಣ ಅವರು ನಟಿಸಿರುವಂತಹ ಆಟೋ ರಾಜ ಸಿನಿಮಾದ ಶೂಟಿಂಗ್ ಸ್ಪಾಟ್ಗೆ ನಾನಿವತ್ತು ಕರ್ಕೊಂಡ್ಬಂದಿದ್ದೀನಿ. ಅದು ಎಲ್ಲಿದೆ ಜಾಗ ಅಂದರೆ, ನಾನಿವಾಗ ನಿಂತಿರೋ ಜಾಗದಲ್ಲೇ. ಇದೊಂದು ಫೇಮಸ್ ರಸ್ತೆ, ನೀವೆಲ್ಲ ನೋಡಿರ್ತೀರಾ, ಕೇಳಿರ್ತೀರ. ಆ ರಸ್ತೆಯಲ್ಲೇ ನಾನಿವತ್ತು ಬಂದಿರೋದು. ಹಾಗಾದರೆ ಎಲ್ಲಿ ಏನು ಅನ್ನೋದನ್ನೆಲ್ಲ ನಾನು ಫಸ್ಟ್ ಈ ಫಿಲಮ್ ಸ್ಟಾರ್ಟ್ ಆಗೋ ಸೀನಿಂದನೇ ಹೇಳ್ಕೊಂಡು ಹೋಗ್ತೀನಿ, ಬನ್ನಿ. ಸ್ನೇಹಿತರೆ, ಈ ಸಿನಿಮಾದಲ್ಲಿ ಸುಂದರ್ ಕೃಷ್ಣ ಅರಸ್ ಅವರು ವಿಲನ್ ಆಗಿರ್ತಾರೆ. ಆದರೆ ಸ್ಟಾರ್ಟಿಂಗಲ್ಲಿ ಒಂದು ಹುಡುಗಿನ ಒಂದು ಸ್ವಲ್ಪ ಪ್ರೀತಿಸೋ ನಾಟಕ ಆಡಿ ಮೋಸ ಮಾಡಿಬಿಡ್ತಾರೆ. ಆ ಲೇಡಿ ಗರ್ಭಿಣಿ ಆಗ್ತಾರೆ. ಆಗ ಆ ಲೇಡಿ ನಾನು ಗರ್ಭಿಣಿ ಆಗಿಬಿಟ್ಟಿದ್ದೀನಿ, ನಾನು ಮದುವೆ ಆಗು ಅಂತಾರೆ. ಆದರೆ ಸುಂದರ್ ಕೃಷ್ಣ ಅರಸ್ ಅವ್ರಿಗೆ ಅವ್ರ ಅಪ್ಪ ಹೇಳ್ಬಿಡ್ತಾರೆ ಮದುವೆ ಆಗಬಾರ್ದು, ಒಬ್ಬರು ಸೌಕರ್ ಇದ್ದಾರೆ ಅಂತ. ಅವರ ಹುಡುಗಿಯವರಪ್ಪನೂ ನಂಬಲ್ಲ ಸೌಕರ್ ಬಂದು ಮದುವೆ ಆಗಲ್ಲ ಅಂತ. ಬಟ್ ನೆಕ್ಸ್ಟ್ ಡೇ ಮದುವೆ ಫಿಕ್ಸ್ ಮಾಡಿಕೊಂಡು ಸುಂದರ್ ಕೃಷ್ಣ ಅರಸ್ ಅವರು ಇಬ್ಬರು ಅಂದರೆ ಮದುವೆ ಸ್ಪಾಟಿಗೆ ಬಂದುಬಿಡ್ತಾರೆ. ಆ ಸ್ಪಾಟನ್ನೇ ಇಲ್ಲಿ ಮದುವೆ ಆಗ್ತಿದೆ ನೋಡಿ, ಇಲ್ಲಿ ಸುತ್ತ ಎಲ್ಲ ಸುತ್ತಾರಲ್ಲ, ಆ ಸ್ಪಾಟ್ಗೆ ನಾನಿವತ್ತು ಕರ್ಕೊಂಡು ಹೋಗ್ತಾ ಇರೋದು, ಬನ್ನಿ. ಸೊ ನೋಡ್ಬೋದು, ಇದೇ ಜಾಗದಲ್ಲೇ ಆ ಲೇಡಿಯವರ ಅಂದರೆ ಏನು ಸುಂದರ್ ಕೃಷ್ಣ ಅರಸ್ ಅವರು ಮೋಸ ಮಾಡಿಬಿಡ್ತಾರೆ. ಅವರು ಇಲ್ಲೇ ನಿಂತ್ಕೊಂಡು ಓಡಾಡ್ತಾ ಇರ್ತಾರೆ, ಹೀಗೆ ನೋಡಿ. ಇಲ್ಲಿ ಈ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ, ಇದೇ ಫ್ರೇಮ್ ಇರುತ್ತೆ. ಇಲ್ಲಿ ತುಂಬ ಕೆಳಗಡೆ ಹೋಗ್ಬಿಟ್ಟಿದೆ, ಇವಾಗೆಲ್ಲ ಟೈಲ್ಸಲ್ಲಿ ಹಾಕಿ ಒಂದು ಸ್ವಲ್ಪ ಮೇಲ್ ಬಂದುಬಿಟ್ಟಿದೆ. ಇದು ಒಳಗೋಗ್ಬಿಟ್ಟಿದೆ ಈ ಗರಡುಗಂಬ. ಸೊ ಈ ಫ್ರೇಮಲ್ಲೇ ಅವರು ನಡ್ಕೊಂಬರ್ತಾರೆ. ಈ ಟೈಮಲ್ಲಿ ಇದೆಲ್ಲ ಮ್ಯಾಚ್ ಆಗುತ್ತೆ ನೋಡಿ. ಇಲ್ಲಿ ಪಿಲ್ಲರು ಮತ್ತು ಇದು ಬ್ಲಾಕು. ಇಲ್ಲೊಂದು ವಾಟರ್ ಟ್ಯಾಂಕ್ ಇದೆ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ವಾಟರ್ ಟ್ಯಾಂಕು. ಈಗ ಇದೆಲ್ಲ ಇರೋದ್ರಿಂದ, ಗಿಡ ಮರಗಳಿರೋದ್ರಿಂದ ಅದು ಕಾಣ್ತಾ ಇಲ್ಲ. ಬಟ್ ಹೀಗೆ ಬಂದು ಅವ್ರ ತಂದೆ ಏನು ಮಾಡ್ತಾರೆ, ಲೇಡಿ ತಂದೆ ಹೀಗೆ ನಡ್ಕೊಂಬರ್ಬೇಕಾರೆ ಇಲ್ಲಿ ಆ ಲೇಡಿ ನಿಂತಿರ್ತಾರೆ. ಆ ಲೇಡಿ ನಿಂತಿದ್ದಾಗ ನೀವು ನೋಡ್ಬೋದು, ಇದು ಮ್ಯಾಚ್ ಮಾಡ್ತೀನಿ ನೋಡಿ, ಈ ದೇವರು ಇದ್ರದ್ದು ಎಲ್ಲ ಕಾಣುತ್ತೆ. ಸೊ ಇದೇ ಫ್ರೇಮಲ್ಲೇ ಆ ಲೇಡಿ ಮತ್ತು ತಂದೆ ಮಾತಾಡ್ತಾ ಇರ್ತಾರೆ. ಆದರೆ ಈ ಟೈಮಲ್ಲಿ ಬಂದೇ ಬರ್ತಾರಪ್ಪ ಅಂತ ಹೇಳ್ಬೇಕಾರೆ ಆ ಲೇಡಿ ಈ ಕಡೆ ತಿರುಗಿ ನೋಡ್ತಾರೆ. ಈ ಕಡೆ ತಿರುಗಿ ನೋಡಿದಾಗ ಈ ಕಡೆಯಿಂದ ಸುಂದರ್ ಕೃಷ್ಣ ಅರಸ್ ಅವರು ಹಾರ ಮತ್ತು ಸೀರೆ ಎಲ್ಲ ತರ್ತಾ ಇರ್ತಾರೆ. ಆ ರಸ್ತೆ ಇದೆ ನೋಡಿ, ಇಲ್ಲೇ ಸುಂದರ್ ಕೃಷ್ಣ ಅರಸ್ ಅವರು ಬರೋದು. ಈ ಫೋಟೋದಲ್ಲಿ ಆ ಕಡೆ ಈ ಕಡೆ ಒಂದು ದೇವಸ್ಥಾನ ಕಾಣ್ತಿದೆಯಲ್ಲ, ಇಲ್ಲಿ ನೋಡಿ ಮಾರ್ಕ್ ಮಾಡ್ತೀನಿ. ಆ ದೇವಸ್ಥಾನ ಈಗಲೂ ಇದೆ, ಮುಂದೆ ಹೋಗಬೇಕು. ಇಲ್ಲಿ ಗ್ರಿಲ್ ಇರೋದ್ರಿಂದ ಅದು ಕಾಣಿಸ್ತಾ ಇಲ್ಲ, ಇಲ್ಲೇ ಗ್ರಿಲ್ಲೆಲ್ಲ ಹಾಕ್ಬಿಟ್ಟಿದ್ದಾರಲ್ವ. ಸೊ ಮುಂದಕ್ಕೆ ಹೋಗಿ ತೋರಿಸ್ತೀನಿ ನೋಡಿ ಅದು ಎಲ್ಲಿದೆ ಅಂತ. ನೋಡಿ, ರೈಟ್ ಸೈಡ್ ಇರೋ ದೇವಸ್ಥಾನ ಇದೇನೆ. ಈಗ ಈ ಹೊಸ ಬಿಲ್ಡಿಂಗ್ ಬಂದ್ಬಿಟ್ಟಿದೆ. ಇದೇ ದೇವಸ್ಥಾನದ ಸುಂದರ್ ಕೃಷ್ಣ ಅರಸ್ ಅವರ ಲೆಫ್ಟ್ ಸೈಡ್ ಇರುವಂತಹ ದೇವಸ್ಥಾನ ಇದೇನೆ. ಇನ್ನು ರೈಟ್ ಸೈಡ್ ಇರುವಂತಹ ದೇವಸ್ಥಾನ ಈ ಕಡೆ ಇದೆ, ಅದು ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿ ಮ್ಯಾಚ್ ಆಗುತ್ತೆ ನೋಡಿ ಈ ಫ್ರೇಮು. ಇದು ದೇವಸ್ಥಾನ ಕೆಳಭಾಗದಲ್ಲಿರುತ್ತೆ. ಅಲ್ಲಿ ಆ ಕಡೆ ಸುಂದರ್ ಕೃಷ್ಣ ಅರಸ್ ಅವರು ಹೋಗ್ತಿರ್ತಾರೆ. ಅಲ್ಲಿ ದೇವಸ್ಥಾನದಲ್ಲಿ ಅಲ್ಲಿ ಗರುಡಗಂಬದ ಹತ್ರ ಇವರು ಕಾಯ್ತಾ ಇರ್ತಾರೆ, ಅಂದರೆ ಆ ಲೇಡಿ ಮತ್ತು ಅವ್ರ ತಂದೆ ಕಾಯ್ತಾ ಇರ್ತಾರೆ. ಈ ಸೀನ್ ನಡೆಯೋದು ಈ ರಸ್ತೆಯಲ್ಲೇ. ಇದಷ್ಟೇ ಅಲ್ಲ, ಇದೇ ರಸ್ತೆಯಲ್ಲೇ ಶಂಕರ್ ನಾಗ್ ಅವರು ಸಹ ಒಂದು ಸೀನಲ್ಲಿ ನಡ್ಕೊಂಬರ್ತಾರೆ. ಆಗಲೂ ಸಹ ಈ ದೇವಸ್ಥಾನಗಳು ಕಾಣುತ್ತೆ ಅಲ್ವಾ. ಇಲ್ಲಿ ಒಂದು ಗರುಡಗಂಬ ಇದೆ ನೋಡಿ, ಈ ಗರುಡಗಂಬ ಈಗಲೂ ಇದೆ, ತೋರಿಸ್ತೀನಿ ನೋಡಿ. ಇಲ್ಲಿದೆ ನೋಡಿ ಗರುಡಗಂಬ. ಇದೇ ಗರುಡಗಂಬ ಎದುರುಗಡೆ ಶಂಕರ್ ನಾಗ್ ಅವರು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಯಾಕೆ ಅಂದರೆ, ನಾನು ಅವಾಗಲೇ ಕಂಟಿನ್ಯೂಟಿ ಕೊಡ್ತೀನಿ. ಸುಂದರ್ ಕೃಷ್ಣ ಅರಸ್ ಅವರು ಹಾರ ಎಲ್ಲ ಇಟ್ಕೊಂಬರ್ತಾರಲ್ಲ, ಆವಾಗ ಹಿಡ್ಕೊಂಬಂದು ಸೀರೆ ಎಲ್ಲ ತೊಗೊಂಬರೋದು ಇದೇ ಜಾಗಕ್ಕೆ. ಹೀಗೆ ನಡ್ಕೊಂಬರ್ತಾರೆ. ಇಲ್ಲೊಂದು ಹುತ್ತ ಇರುತ್ತೆ, ಆರ್ಟಿಫಿಷಿಯಲ್ ಹುತ್ತ, ಇವಾಗಿಲ್ಲ. ಮರ ಎದುರುಗಡೆನೆ ಇದಿರುತ್ತೆ. ಅದು ನಾಗರಿಕಲ್ಗಳೆಲ್ಲ ಕ್ಯಾಪ್ಚರ್ ಆಗುತ್ತೆ ನೋಡಿ. ಆ ನಾಗರಿಕಲ್ 3 ಒಟ್ಟು 5 ಇದೆ, ಬಟ್ ಅಲ್ಲಿ ಫಿಲಮಲ್ಲಿ 3 ಮಾತ್ರ ಕ್ಯಾಪ್ಚರ್ ಆಗುತ್ತೆ. ಇದಷ್ಟೇ ಅಲ್ಲ, ಇದು ಸಹ ಇದೆ ನೋಡಿ. ಸೊ ಇಲ್ಲಿ ಒಂದು ಮೆಟ್ಲಿರುತ್ತೆ, ಮೆಟ್ಲು ಕಡೆಯಿಂದ ಇಲ್ಲಿ ಬಂದು ಸುಂದರ್ ಕೃಷ್ಣ ಅರಸ್ ಅವರು ಇಲ್ಲಿ ನಿಂತ್ಕೋತಾರೆ. ಇಲ್ಲಿ ನಿಂತ್ಕೊಂಡು, ನೋಡಪ್ಪ ನಾವು ಬಂದುಬಿಟ್ಟಿದ್ವಿ ಹಾಗೆ ಹೀಗೆ ಅಂತೆಲ್ಲ ಮಾತುಕತೆ ಆದಮೇಲೆ ಆ ಲೇಡಿಗೆ ಸೀರೆ ಕೊಟ್ಟು ಕಳಿಸ್ತಾರೆ. ಆ ಸೀರೆ ಇಟ್ಕೊಂಡು ಆ ಲೇಡಿಯವರು ಹೋಗೋದು ಇದೇ ಕಡೆಗೆ. ಹೀಗೇನೆ ನಾನು ನಿಮಗೆ ಇಲ್ಲೊಂದೆರಡು ಸೀನ್ ಮ್ಯಾಚ್ ಮಾಡ್ತೀನಿ ನೋಡಿ. ಇಲ್ಲಿ ಸೀರೆ ಕೊಡಬೇಕಾದ್ರೆ ಹಿಂದೆಗಡೆ ಇದೆಲ್ಲ ಪಿಲ್ಲರೆಲ್ಲ ಇದೆ ನೋಡಿ, ಇದ್ರದ್ದೆಲ್ಲ ಪರಾಂಗಣದ್ದು ಆ ಮಾರ್ಕೆಲ್ಲ ಇದೆಲ್ಲ ಡಿಸೈನೆಲ್ಲ ಹಾಗೆ ಇದೆ.
ಸೊ ಇಲ್ಲೇ ನಿಂತ್ಕೊಂಡು ಸುಂದರ್ ಕೃಷ್ಣ ಅರಸ್ ಅವರು ಸೀರೆ ಎಲ್ಲ ಕೊಡೋದು ಆ ಹುಡುಗಿಗೆ. ನಂತರ ಇಲ್ಲಿ ಸೀರೆ ಎಲ್ಲ ಪಡೆಯೋದ ನಂತರ ಈ ಲೇಡಿ ಹೀಗೆ ದೇವಸ್ಥಾನದೊಳಗಡೆ ಹೋಗಿ ಅಲ್ಲಿ ರೆಡಿ ಆಗೋದಕ್ಕೆ ಹೋಗ್ತಾರೆ. ಅದು ಒಳಗಡೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಲೊಕೇಶನ್ ಹೇಳೋದು ಮರ್ತಿದ್ದೆ. ಇದಿರೋದು ದೊಡ್ಡ ಬಸವನ ಗುಡಿ. ಬೆಟ್ಟ ಹತ್ಕೊಂಡೋದ್ರೆ ಅಲ್ಲಿ ದೊಡ್ಡ ಬಸವಣ್ಣ ದೇವಸ್ಥಾನ ಐತೆಲ್ಲ, ಇಲ್ಲೇ ಈ ಸೀನ್ಗಳೆಲ್ಲ ನಡೆದಿರೋದು. ಈ ಜಾಗದಲ್ಲೇ ಆ ಲೇಡಿ ಕೂತ್ಕೊಂಡು ಡ್ರೆಸ್ ಮಾಡೋದು. ಆ 3 ಲೈನೆಲ್ಲ ಮ್ಯಾಚ್ ಆಗುತ್ತೆ ನೋಡಿ. ಇಲ್ಲೇ ಆಕೆ ಆ ಡ್ರೆಸ್ ಎಲ್ಲ ಬದಲಾಯಿಸಿ ವಾಲೆ ಎಲ್ಲ ರೆಡಿ ಆಗೋದಲ್ಲ ಇದೆಯಲ್ಲ, ಆ ಸೀನೆಲ್ಲ ನಡೆಯೋದು ಇದೇ ಜಾಗದಲ್ಲಿ. ಇನ್ನು ರೆಡಿ ಆದಮೇಲೆ ಹೀಗೇ ಆ ಲೇಡಿ ನಡ್ಕೊಂಬರ್ತಾ ಇರ್ತಾರೆ. ಇಲ್ಲಿ ಆ ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ. ಆ ಡೋರ್ ಇದೆಯಲ್ಲ, ಈಗಲೂ ಅದೇ ಡೋರ್ ಇದೆ, 100 ವರ್ಷದ ಹಳೆ ಡೋರು. ಇಲ್ಲಿಂದನೇ ಫ್ರೇಮ್ ಇಟ್ಟಿರ್ತಾರೆ. ಆ ಲೇಡಿಯವರು ಹೀಗೆ ರೆಡಿ ಆಗಿಬಿಟ್ಟು ಇನ್ನೇನು ನನ್ನ ಮದುವೆ ಆಗಿಬಿಡುತ್ತೆ ಅಂತ ಖುಷಿಯಿಂದ ಬರೋದು ಇದೇ ಆವರಣದಲ್ಲಿ, ಇದೇ ಜಾಗದಲ್ಲಿ. ಹೀಗೆ ಸೀರೆ ಉಟ್ಕೊಂಬ ಅಂತ ಸುಂದರ್ ಕೃಷ್ಣ ಅರಸ್ ಅವ್ರು ಕಳಿಸಿದ್ಮೇಲೆ ಈ ಕಡೆ ಇಲ್ಲಿ ಇವ್ರು ನಿಂತಿರ್ತಾರೆ. ಯಾರು? ಅವ್ರ ತಂದೆ. ಆವಾಗ ಟೈಮ್ ಆಯಿತು ಮುಹೂರ್ತಕ್ಕೆ, ಕರ್ಕೊಂಬನ್ನಿ ಪೂಜಾರಿನೇ ಅಂತ ಅಂದಾಗ ಅವ್ರು ಈ ಕಡೆ ಪಾಸ್ ಆಯ್ತಾರೆ. ಆವಾಗ ಇಲ್ಲೇ ನಿಂತ್ಕೊಂಡು ಅವರು ಗ್ಲೌಸ್ ಹಾಕೊಳ್ಳೋದಂಥ ಸೀನೆಲ್ಲ ನಡೆಯೋದು ಇದೇ ಜಾಗದಲ್ಲಿ. ಇದೇ ಕಟ್ಟೆ ಮೇಲೇ ಹೂವು ಎಲ್ಲ ಇರುತ್ತಲ್ಲ, ಆವಾಗ ಇಂಜೆಕ್ಷನ್ನ ಇಲ್ಲಿ ಚುಚ್ಕೋತಾರಲ್ಲ, ಆ ಟೈಮಲ್ಲಿ ಆ ಹಿಂದೆಗಡೆ ಇದಿದೆ ನೋಡಿ, 2 ನಾಗರಿಕಲ್ಲಿರುವಂತಹ ಒಂದು ಗುಡಿ ಥರ ಇದೆ ಅಲ್ಲ, ಆ ಗುಡಿ ಕ್ಯಾಪ್ಚರ್ ಆಗುತ್ತೆ ನೋಡಿ. ಸೊ ಇಲ್ಲೇ ಆ ಇಂಜೆಕ್ಷನ್ ಹಾಕೋತಾರೆ. ಇಂಜೆಕ್ಷನ್ ಎಲ್ಲ ಹಾಕೊಂಡ್ಮೇಲೆ ಆ ಲೇಡಿನೂ ಬರ್ತಾರೆ ದೇವಸ್ಥಾನದಿಂದ ರೆಡಿಯಾಗಿ. ಆಗ ಇಲ್ಲೇ ಇದ್ದಂತಹ ಹುತ್ತಕ್ಕೆ ಕರ್ಕೊಂಬಂದು, ಅವ್ರ ತಂದೆನೂ ಇರಲ್ಲ, ಲೇಡಿ ತಂದೆನೂ ಇರಲ್ಲ. ಸೊ ಸುಂದರ್ ಕೃಷ್ಣ ಅರಸ್ ಅವರು ಇಲ್ಲೇ ಕರ್ಕೊಂಬಂದು ಇಲ್ಲಿದ್ದಂತಹ ಹುತ್ತವನ್ನು ಸುತ್ತಾಕ್ಸ್ತಾರೆ. ಸುತ್ತಾಕ್ಸ್ಬೇಕಾದ್ರೆ ನಾನು ಆಗಲೇ ಮ್ಯಾಚ್ ಮಾಡಿದ್ದೀನಿ. ಹಿಂದೆಗಡೆ ನಾಗರಿಕಲ್ಲೆಲ್ಲ ಹಾಗೇ ಇರುತ್ತೆ, ಮರ ಸಹ ಇದೆ ಮರ. ಸೊ ಇಲ್ಲಿದ್ದಂತಹ ಹುತ್ತವನ್ನು ಸುತ್ತಾಕ್ಸಿದ್ಮೇಲೆ ಆ ಲೇಡಿ ಹುತ್ತಕ್ಕೆ ನಮಸ್ಕಾರ ಮಾಡೋಣ ಅಂತ ಕೈ ಇಡ್ತಾರೆ. ಆ ಕೈಗೆ ಆವಾಗ ಸುಂದರ್ ಕೃಷ್ಣ ಅವರು ಗ್ಲೌಸಲ್ಲಿದ್ದಂತಹ ವಿಷವನ್ನು ಅಲ್ಲೇ ಹಾಕ್ಬಿಡ್ತಾರೆ. ಈ ಸೀನೆಲ್ಲ ನಡೆಯೋದು ಇಲ್ಲೇನೆ. ನಂತರ ಗೊತ್ತಲ್ಲ, ಶಂಕರ್ ನಾಗ್ ಅವರು ಬಂದಿರ್ತಾರೆ, ಅವರು ಬಂದು ಸೇರ್ಕೋತಾರೆ, ಆ ಲೇಡಿನ ಇಟ್ಕೋತಾರೆ. ಆಮೇಲೆ ಅವರಪ್ಪ ಬಂದು ಗೋಳಾಡ್ತಾರೆ. ಈ ಸೀನೆಲ್ಲ ಈ ಆಟೋ ರಾಜ ಸಿನಿಮಾದ ಸೀನ್ ನಡೆದಿರೋದು ಈ ಭಾಗದಲ್ಲಿ. ದೊಡ್ಡ ಬಸವಣ್ಣನ ದೇವಸ್ಥಾನದ ಎದುರುಗಡೆ, ದೊಡ್ಡ ಗಣೇಶನ ದೇವಸ್ಥಾನ ಕೆಳಗಡೆ ಇದೆ, ಮೇಲೆ ಬಂದರೆ ದೊಡ್ಡ ಬಸವಣ್ಣನ ದೇವಸ್ಥಾನ, ಆ ದೇವಸ್ಥಾನದ ಎದುರುಗಡೆ ನಡೆದಿರೋದೇ ಈ ಸೀನ್. ಇನ್ನು ಈ ಸಿನಿಮಾ ಸ್ಟಾರ್ಟ್ ಆಗೋದು ನಮ್ಮ ಶಂಕರಣ್ಣ ಅವರು ಆಟೋ ನಿಲ್ಸ್ಕೊಂಡಿರ್ತಾರೆ. ಅವರ ಅಮ್ಮ ಮತ್ತು ತಂಗಿ ಬರ್ತಾರೆ, ದೇವಸ್ಥಾನದಿಂದ ಕೆಳಗಡೆ ಇಳಿದುಬಿಟ್ಟು ಬಂದು ಆಟೋ ಕೇಳ್ತಾರೆ. ಆಟೋ ಬರ್ತೀರಾ ಅಂತಾರೆ, ಬರ್ತೀವಿ ಅಂತಾರೆ. ಆಮೇಲೆಲ್ಲ ಕರ್ಕೊಂಡು ಹೋಗ್ತಾರಲ್ಲ, ಈ ಸೀನ್ ಈ ಆಟೋ ನಿಲ್ಸಿರ್ತಾರಲ್ಲ ಜಾಗ, ಶಂಕರಣ್ಣ ಅವರು ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಆಟೋ ರಾಜ ಓಪನಿಂಗ್ ಸೀನ್ ನಡೆಯೋದೆ ಈ ಮೆಟ್ಲುಗಳ ಮೇಲೆ. ಈಗ ಮೆಟ್ಲುಗಳು ತುಂಬಾನೇ ಬದಲಾಗಿದೆ. ಮೊದಲು ನೀವು ನೋಡ್ಬೋದು, ಶಂಕರ್ ನಾಗ್ ಅವರ ತಾಯಿ ಮತ್ತು ತಂಗಿ ಹೀಗೆ ನಡ್ಕೊಂಡು ಬರ್ತಾ ಇರ್ತಾರೆ. ಈಗ ನೀವು ನಡ್ಕೊಂಡು ಬರ್ಬೇಕಾದ್ರೆ ಬಲಗಡೆ ಬಂಡೆಗಳಿರ್ತಾವೆ ನೋಡಿ. ಈ ಬಂಡೆಗಳ ಪಕ್ಕದಲ್ಲೇ ನಮ್ಮ ಶಂಕರ್ ನಾಗ್ ಅವರ ಆಟೋ ರಾಜ ಸಿನಿಮಾ ಸ್ಟಾರ್ಟ್. ಈಗ ಬರ್ತಾ ಇರ್ಬೇಕಾರೆ ಅವ್ರ ಅಕ್ಕ ಮತ್ತು ಅವರ ತಂಗಿ ಮತ್ತು ಅವರ ತಾಯಿಯವರು ಹೀಗೆ ನಡ್ಕೊಂಡ್ಬಂದು ಇಲ್ಲಿ ಬರ್ತಾರೆ. ಇಲ್ಲಿ ಬರ್ಬೇಕಾದ್ರೆ ನೀವು ನೋಡ್ಬೋದು, ನಮ್ಮ ಶಂಕರಣ್ಣವರು ಆಟೋ ಹಿಡ್ಕೊಂಡು ಅಲ್ಲಿ ನಿಂತಿರ್ತಾರೆ. ನಾನು ಅಲ್ಲೇ ತೋರಿಸ್ತೀನಿ ನೋಡಿ, ಬರ್ರಿ. ಸೊ ಹೀಗೆ ಬರ್ತಾರೆ ಅವರ ತಾಯಿ ಮತ್ತು ತಂಗಿ. ಆಗ ಗೇಟ್ ಇದ್ದಿದ್ದು ಈ ಸೈಡು, ಒಂದು ಸ್ವಲ್ಪ ಈ ಸೈಡೇ ಇತ್ತು. ಇದು ಆರ್ಚು ಇರಲಿಲ್ಲ ಅವಾಗ. 1980ರಲ್ಲಿ ಈ ಆರ್ಚು ಇರಲಿಲ್ಲ, ಇದು ರಸ್ತೆನೂ ಆಗಿರಲಿಲ್ಲ, ಇದು ಬೇಲಿ ಇತ್ತು. ನೀವು ನೋಡ್ಬೋದು ಸೈಡಲ್ಲೆಲ್ಲ. ಆದರೆ ನಮ್ಮ ಶಂಕರಣ್ಣ ಅವರ ಆಟೋ ಅಲ್ಲಿ ನಿಂತಿರುತ್ತೆ. ಹೇಗೆ ಅಲ್ಲೇ ನಿಂತಿರುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ. ಒಳಗಡೆಯಿಂದ ಬಂದ್ಬಿಡಿ, ಹೊರಗಡೆಯಿಂದ ಇಲ್ಲಿ ಆಟೋ ನಿಲ್ಸ್ಕೊಂಡಿರ್ತಾರೆ. ಅವಾಗ ಫುಟ್ಪಾತ್ ಇಲ್ಲಿಗೆ ಎಂಡ್ ಆಗ್ತಾ ಇತ್ತು, ಆಟೋ ಇಲ್ಲಿ ನಿಲ್ತಾ ಇತ್ತು. ಅವರ ತಂಗಿ ಮತ್ತು ತಾಯಿ ಬಂದು ಇಲ್ಲೇ ಹತ್ಕೋತಾ ಇದ್ದಿದ್ದು. ಇಲ್ಲೇ ಹೇಗೆ ಅಂತೀರ ಅಂದರೆ, ಇಲ್ಲೊಂದು ಹಳ್ಳಿ ಮರ ಇದೆ ನೋಡಿ. ಈ ಹಳ್ಳಿ ಮರ ಅವಾಗ ಚಿಕ್ಕದಿತ್ತು, ಆ ಆಟೋ ಮೇಲೆಲ್ಲ ಕಾಣಿಸ್ತಾ ಇದೆಲ್ಲ. ಇದೆಲ್ಲ ನಡೆದಿರೋದು ಇಲ್ಲೇ ಅನ್ನೋದಕ್ಕೆ ಒಂದು ಸಾಕ್ಷಿ. ತಾಯಿನ ಮತ್ತು ತಂಗಿನ ಕುಂಡಿಸ್ಕೊಂಡು ಇದೇ ದಾರಿಲಿ ಹೋಗ್ತಾರೆ. ಈ ದಾರಿಲಿ ಹೋಗ್ಬೇಕಾರೆ ಒಂದು ಫ್ರೇಮ್ ಮ್ಯಾಚ್ ಮಾಡ್ತೀನಿ, ಅಲ್ಲಿ ಕಾಂಪೌಂಡ್ ಕಾಣುತ್ತೆ, ಅದು ತೋರಿಸ್ತೀನಿ ನೋಡಿ. ಈ ಕಾಂಪೌಂಡ್ ಕಾಣುತ್ತೆ ನೋಡಿ ಅಲ್ಲಿ. ಇಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇರುತ್ತೆ, ಹಿಂಗೆ ಫ್ರೇಮ್ ಇಟ್ಟಿರ್ತಾರೆ. ಇಲ್ಲಿ ಎಡಗಡೆ ಇಲ್ಲಿ ಝೂಮ್ ಮಾಡಿದ್ರೆ ಇಲ್ಲಿ ಆ ಕಾಂಪೌಂಡ್ ಕಾಣುತ್ತೆ. ಮೊದಲು ಬಣ್ಣ ಬಳಿದಿರ್ತಾರೆ, ಬಟ್ ಈಗ ಅದೆಲ್ಲ ಬಣ್ಣ ಎಲ್ಲ ಹೋಗಿ ಇಷ್ಟು ವರ್ಷ, 46 ವರ್ಷ ಆದರೆ ಎಲ್ಲಿರುತ್ತೆ ಸ್ನೇಹಿತರೆ. ಸೊ ಇದೆಲ್ಲ ಶೂಟಿಂಗ್ ನಡೆದಿರೋದು ಇದೇ ಜಾಗದಲ್ಲಿ. ನೀವು ಎಷ್ಟು ವರ್ಷದಿಂದ ಅಂದಾಜು ಇಲ್ಲಿ ಇರ್ಬೋದು? ಅಲ್ಲಲ್ಲ, ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ಅಂದಾಜು? 72. ಸೂಪರ್ ಸರ್, ಹಂಗಂದ್ರೆ ಇದು ಗೊತ್ತು. ಇಲ್ಲಿ ಒಂದು ಆಟೋ ರಾಜ ಫಿಲಮ್ ಶೂಟಿಂಗ್ ಆಗಿತ್ತು, ಗೊತ್ತಿದೆ? ಶಂಕರ್ ನಾಗ್ದು. ಅದು ಎಲ್ಲಿ? ಅದು ನಡ್ಕೊಂಬರೋದೆಲ್ಲ ಇರ್ತದಲ್ಲ ಅದು? ಹಾಂ,
ಆಟೋ ನಿಲ್ಸ್ಕೊಂಡಿರ್ತಾರಲ್ಲ ಆಟೋ ಅದು ಅದು ಎಲ್ಲಿ ನಂಗೆ ನಿಲ್ಲಿಸಿದ್ರು ನೋಡಿ, ಗಣೇಶನ ದೇವಸ್ಥಾನ ಮುಂದೆ ನಿಲ್ಲಿಸಿದ್ರು, ಆ ಕಡೆ ಆ ಕಡೆ ನಿಲ್ಸಿದ್ರ? ನಿಲ್ಲಿಸಿದ್ರು. ಓಕೆ, ಇದಲ್ಲ ಅಲ್ಲಿ ನಿಲ್ಸ್ಕೊಂಡಿದ್ದು ಆ ಕಡೆ ಅಲ್ವಾ? ಆ ಕಡೆ ಓಕೆ, ಹಾಂ. ಸೊ ಅವರ ಅಮ್ಮ ಮತ್ತೆ ಮಗಳು ಪಾಠ ಮಾಡಿದವರು ಅಂದ್ರೆ ತಂಗಿ ಗೀತಾ ಒಬ್ರು, ಇನ್ನೊಬ್ರು ಇವರು. ಹಾಂ, ಅವ್ರು ಈ ಕಡೆ ಯಾವ ಕಡೆಯಿಂದ ನಡ್ಕೊಂಡ್ ಬರೋದು ಅದು? ಅದಾ ಹಾಂ, ಅದು ಅವರು ನೋಡಿ ಎದುರುಗಡೆಯಿಂದ ಹಾಂ. ರೋಡಿಂದ ಬರೋದು. ಓಕೆ, ಇದು ನೋಡಿ, ಇದು ಹಿಂಗ್ ನಡ್ಕೊಂಡ್ ಬರ್ತಾರೆ ಬೆಟ್ಟದ ಮೇಲಿಂದ. ಬೆಟ್ಟದ ಮೇಲೆ ಹಾ. ಈ ಸ್ಟೆಪ್ ಇದೆಯಲ್ಲ ಇಲ್ಲಿ, ಹಾಂ, ಆ ಸ್ಟೆಪ್ ಅಲ್ಲಿಂದ ಸ್ಟೆಪ್ ಬಂದು ಅಲ್ಲಿ ಬರ್ತಾರೆ. ಅಲ್ಲಿಗೆ ಬರ್ತಾರಲ್ಲ ಅವರು, ಅಲ್ಲಿ ಗಾಡಿ ಆಟೋ ನಿಲ್ಸ್ಕೊಂಡಿರ್ತಾರೆ. ಇವರು ಆ ಸಿನಿಮಾನ ಡೈರೆಕ್ಟಾಗಿ ಚಿತ್ರೀಕರಣವನ್ನು ನೋಡಿದವರು. ಸೊ ಅಲ್ಲಿ ಸಿಕ್ಕಿದಾಗ ನಾನು ಮಾತಾಡಿಸಿದೆ. ಬಟ್ ಇದು ಆಟೋ ರಾಜ ಕತೆ ಆಯಿತು. ನಿಮಗೆ ಪಾರ್ಟ್ ಬಿ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ, ಯಾಕೆಂದರೆ ಇಲ್ಲಿ ಹುಚ್ಚಾಸ್ಪತ್ರೆಯಲ್ಲಿ ಇರ್ತಾರೆ ಹೀರೋಯಿನ್ ತಾಯಿಯವರೆಲ್ಲ, ಅದೆಲ್ಲ ನಿಮ್ಗೆ ಗೊತ್ತಿದೆ. ನಿಮ್ಮ ಆಟೋ ರಾಜ ಸಿನಿಮಾ ನೋಡಿದವ್ರಿಗೆ, ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಆ ಸೀನ್ಗಳು ಎಲ್ಲೆಲ್ಲಿ ನಡೆದಿತ್ತು, ಮತ್ತು ಪಾರ್ಟ್ ಬಿ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ. ಈ ಸೀನ್ನೆಲ್ಲ ನಡೆದಿರೋದು ದೊಡ್ಡ ಬಸವಣ್ಣನ ದೇವಸ್ಥಾನದ ಆವರಣದಲ್ಲೇ. ಒಂದು ಅದ್ಭುತವಾದ ಐತಿಹಾಸಿಕ ಸ್ಥಳ, ನದಿ ಇಲ್ಲೇ ಹುಟ್ಟೋದು ಎಲ್ಲ ನಿಮಗೆ ಈ ಹಿಂದೆ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಆದರೆ ಇಲ್ಲೇ ಅಂತ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಇತಿಹಾಸ ಎಲ್ಲ ನೋಡಿ ಒಂದಿನ ಎಂಜಾಯ್ ಮಾಡಿಕೊಂಡು ಒಂದು 4-5 ಸಿನಿಮಾಗಳು, ನಾನು ಈಗಾಗಲೇ 2 ಕನಸು ಸಿನಿಮಾದ ಶೂಟಿಂಗ್ ನಡೆದ ಸ್ಥಳ ಕ್ಲೈಮ್ಯಾಕ್ಸ್ ಬಗ್ಗೆನೂ ಹೇಳಿದ್ದೀನಿ, ಇಲ್ಲೇ ನಡೆದಿದ್ದು ಅಂತ. ಅದಾಗಲೇ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ, ದಯವಿಟ್ಟು ಹೋಗಿ ನನ್ನ ಪೇಜಲ್ಲಿ ಹೋಗಿ ನೋಡಿ. ಈ ವಿಡಿಯೋ ಹೇಗಿತ್ತು, ನಿಮ್ಗೆ ಇಷ್ಟ ಆಗೀತಾ ಅನ್ನೋದು ನಿಮ್ಗೇನಾದರೂ ನಾನು ಹೇಳಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ನಾನು ಮಾಡ್ತಾರೋ ಕೆಲಸ ನಿಮ್ಗೆ ಇಷ್ಟ ಆದರೆ ಗೊತ್ತಲ್ಲ, ಕೆಳಗಡೆ ಶೇರ್ ಬಟನ್ ಇದೆ, ಪಕ್ಕ ರಿಮಿಕ್ಸ್ ಇದೆ, ಅದ್ರ ಪಕ್ಕ ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಇದೆಯಲ್ಲ, ನೀವು ನನಗೆ ಎಷ್ಟು ಬೇಕಾದ್ರೂ ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಹೇಗಿತ್ತು ಈ ವಿಡಿಯೋನನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ರೋಚಕವಾದ ಹಳೆಯ ಸಿನಿಮಾದ ಕಥೆಯೊಂದಿಗೆ ನಿಮ್ಮ ಜೊತೆ ನಾನು ಬರ್ತೀನಿ. ಹೇಗಿತ್ತು ವಿಡಿಯೋ ಅನ್ನೋದು, ಹಾಗೆ ಶಂಕರ್ ನಾಗ್ ಫ್ಯಾನ್ಸ್ಗೆ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಒಂದು ಸೂಪರ್ ಡೂಪರ್ 50 ವರ್ಷದ ಹಿಂದಿನ ಸಿನಿಮಾದ ಕಥೆಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ ಸ್ನೇಹಿತರೆ. ಅಂಟಿಲ್ ದೆನ್, ಥ್ಯಾಂಕ್ ಯು ವೆರಿ ಮಚ್. ಅದಕ್ಕೆ ಎಲ್ಲ